ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ಕೇವಲ 1 ಕಪ್ ಅಕ್ಕಿ ಹಿಟ್ಟನ್ನ ಬಳಸಿ ಮಾಡ್ಕೋಬೋದು. ಮೇಲೆ ಒಂದು ಸ್ವಲ್ಪನೇ ಉಪ್ಪು ಮತ್ತು ರೆಡ್ ಖಾರದ ಪುಡಿ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ, ಇದ್ರ ಮುಂದೆ ಬೇರೆ ಯಾವುದೇ ಚೀಪ್ಸ್ ನಿಮಗೆ ಬೇಕಾಗಲ್ಲ. ಜಸ್ಟ್ 1 ಕಪ್ ಅಕ್ಕಿ ಹಿಟ್ಟನ್ನ ಬಳಸಿ ಚೀಪ್ಸ್ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಓಕೆ ನೋಡಿ, ಮೊದಲಿಗೆ ನಾನಿಲ್ಲಿ ಕಡಾಯಿನಲ್ಲಿ 1 ಕಪ್ ಆಗುವಷ್ಟು ನೀರು ಹಾಕ್ಕೊತಿದ್ದೀನಿ. ಯಾವುದಾದ್ರೂ ಒಂದು ಕಪ್ ತಗೊಳ್ಳಿ, ಅದೇ ಕಪ್ಪಲ್ಲಿ ಹಿಟ್ಟು ಮತ್ತು ನೀರನ್ನ ಹಾಕ್ಕೋಬೇಕಾಗುತ್ತೆ. ಇವಾಗ ನಾನಿಲ್ಲಿ 1 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. ನೀರು ಕುದಿ ಬಂದಿದೆ. ನೀರು ಕುದಿ ಬಂದಾದಮೇಲೆ ಇದಕ್ಕೆ ನಾನು 1 ಚಮಚ ಆಗುವಷ್ಟು ಬಟರ್ ಹಾಕ್ಕೊತಿದ್ದೀನಿ. ನೀವು ಒಂದು ವೇಳೆ ನಿಮ್ಮಲ್ಲಿ ಬಟರ್ ಇಲ್ಲ ಅಂದರೆ ನೀವಿಲ್ಲಿ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ. 1-2 ಚಮಚ ಆಗುವಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊತಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಮತ್ತು 1 ಚಮಚ ಎಳ್ಳು ಹಾಕ್ಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಿದ್ದೀನಿ. ಓಕೆ, ಇವಾಗ ಎಲ್ಲ ಹಾಕ್ಕೊಂಡಾಗಿದೆ. ಎಲ್ಲ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನೀರು ಕೂಡ ಕುದಿ ಬಂದಿದೆ ಅಲ್ವಾ. ಇವಾಗ ಗ್ಯಾಸ ಸ್ಲೋ ಮಾಡ್ಕೊಂಡಿನಿ. ಸ್ಲೋ ಮಾಡ್ಕೊಂಡು ಒಂದು ಅರ್ಧ ಕಪ್ ಹಿಟ್ಟು ಹಾಕ್ಕೊಂಡಿನಿ. ಇವಾಗ ಮೊದಲಿಗೆ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ, ಮತ್ತು ಇನ್ನೂ ಒಂದು ಅರ್ಧ ಕಪ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಹಿಟ್ಟು ಹಾಕುವಾಗ ಗ್ಯಾಸ ಸ್ಲೋ ಇರಲಿ. ಇವಾಗ 1 ಕಪ್ ನೀರು 1 ಕಪ್ ಹಿಟ್ಟು ಈ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಪರ್ಫೆಕ್ಟಾಗಿ ಬರುತ್ತೆ ಈ ಚೀಪ್ಸ್. ಇವಾಗ ಸ್ಲೋ ಗ್ಯಾಸ್ನಲ್ಲಿ ಇಟ್ಕೊಂಡಿನಿ ನಾನು ಗ್ಯಾಸ್. ಇವಾಗ ಹಾಗೇನೇ ಇದನ್ನು ನಾನು ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. 1-2 ನಿಮಿಷ ಆಗೋ ತನಕ. ತುಂಬನೇ ಸರಿಯಾಗಿ ಬರುತ್ತೆ ಈ ಚೀಪ್ಸ್. ಸೊ ಒಂದು ಸ್ವಲ್ಪ ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು. ಸಖತ್ ರುಚಿಯಾಗಿರುತ್ತೆ ಮತ್ತು ಎಷ್ಟು ಸರಳವಾಗಿ ಮಾಡ್ಕೋಬೋದು. ಮತ್ತು ಒಂದು 2-3 ತಿಂಗಳು ತನಕ ಇಟ್ಕೊಂಡ್ರೂ ಇದು ಗರಿ ಗರಿಯಾಗೇ ಇರುತ್ತೆ ಚೀಪ್ಸ್. ಸೊ ಈ ರೀತಿ ಮಳೆ ಬರುತ್ತಿರುವಾಗ ನೀವು ಒಂದು ಸ್ವಲ್ಪ ಚೀಪ್ಸ್ ಮಾಡಿ ತಿಂದು ನೋಡಿ. ಹೊರಗಡೆಯಿಂದ ತರೋದೇ ಇಲ್ಲ. ನೋಡಿ, ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದು ನಾನು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಗ್ಯಾಸ್ ಸ್ಲೋ ಇದೆ. 1-2 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. ಈಗ ಒಂದು 2 ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ. ಸೊ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ಹಾಗೆಯೇ ಒಂದು 5 ನಿಮಿಷ ಮುಚ್ಚಿಡ್ತಿದ್ದೀನಿ. 5 ನಿಮಿಷ ಆದಮೇಲೆ ಇಲ್ಲಿ ನಾನು ಸ್ವಲ್ಪನೇ ಹಿಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಅರ್ಧ ಭಾಗ ಮಾತ್ರ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಣ ಅಕ್ಕಿ ಹಿಟ್ಟೆ ಹಾಕ್ಕೊಂಡಿದ್ದನ್ನು ಸ್ವಲ್ಪ ಗಟ್ಟಿಯಾಗಿ ಸಾಫ್ಟಾಗಿ ನಾದ್ಕೊತಿದ್ದೀನಿ. ಸ್ವಲ್ಪ ಬಿಸಿಯಾಗೇ ಇರಬೇಕು. ಈ ರೀತಿ ನಾದುವಾಗ ಪೂರ್ತಿ ತಣ್ಣು ಮಾಡ್ಕೊತಾನೆ ಬಿಡಬಾರ್ದು ಅದಕ್ಕೆ. ಇವಾಗ ಏನಿಲ್ಲ, ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೇವಲ್ಲ ಅದೇ ರೀತಿ ಇದನ್ನು ನಾನು ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ, ಜಾಸ್ತಿ ದಪ್ಪ ಇರಬಾರ್ದು. ನಾವೇನು ಪರೋಟ ಚಪಾತಿ ಮಾಡ್ತೇವಲ್ಲ ಅದೇ ರೀತಿಯಾಗಿರಲಿ. ಓಕೆ ನೋಡಿ, ನಾನಿಲ್ಲಿ ಡೈಮಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಟೈಮ್ನಲ್ಲಿ ನನ್ನ ಮಕ್ಕಳು ಕ್ಯಾಮ್ರಾ ಆಫ್ ಮಾಡಿದ್ರು, ನನಗೆ ಗೊತ್ತೇ ಆಗಿಲ್ಲ. ಸೊ ಏನಿಲ್ಲ, ನಾವು ಚೀಪ್ಸ್ ಯಾವ ರೀತಿ ಕಟ್ ಮಾಡ್ಕೊತೇವಲ್ಲ ಅದೇ ರೀತಿ ಕಟ್ ಮಾಡ್ಕೊಂಬಂದಿದ್ದು. ಓಕೆ, ಇಲ್ಲಿ ಸೈಡ್ನಲ್ಲಿ ಎಣ್ಣೆ ಕೂಡ ಗರಂ ಆಗಿದೆ. ಇವಾಗ ಈ ರೀತಿ ಎಣ್ಣೆಯಲ್ಲಿ ಗರಿ ಗರಿ ಆಗೋ ತನಕ ಅಥವಾ ಕ್ರಿಸ್ಪಿ ಆಗೋ ತನಕ ಇದನ್ನು ಕರ್ಕೊಂಡು ತೊಗೋಬೇಕಾಗುತ್ತೆ. ಜಾಸ್ತಿ ಎಣ್ಣೆಯನ್ನು ಹೀರ್ಕೊಂಬಲ್ಲ ಇದು, ಯಾಕಂದರೆ ಬೆಂದಿರುತ್ತೆ ಅಲ್ವಾ ಹಿಟ್ಟು, ಹೀಗಾಗಿ ಮತ್ತು ತುಂಬನೇ ಕ್ರಿಸ್ಪಿ ಬರುತ್ತೆ ಇದು. ಇವಾಗ ಇದನ್ನು ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಗರಿ ಗರಿ ಆಗೋ ತನಕ ಕರ್ಕೊಂಡು ತೊಗೊತಿದ್ದೀನಿ. ನಾನು ಸುಮಾರು ಅವಾಗವಾಗ ಮಾಡ್ತೀನಿ. ತುಂಬ ಅಂದರೆ ತುಂಬಾ ಸರಿಯಾಗಿ ಬರುತ್ತೆ ಈ ಚೀಪ್ಸು. ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ನಾನು ಗರಿ ಗರಿ ಅಥವಾ ಕ್ರಿಸ್ಪಿ ಆಗೋ ತನಕ ಇದನ್ನು ನಾನು ಕರ್ಕೊಂಡು ತೊಗೊತಿದ್ದೀನಿ. ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ, ಕಲರ್ ಬಂದಿದೆ ನೋಡ್ತಿರ್ಬೋದು. ಇಷ್ಟಾದ್ರೆ ಸಾಕಾಗುತ್ತೆ. ಇವಾಗ ಇದನ್ನು ನಾನು ಪ್ಲೇಟ್ನಲ್ಲಿ ಹಾಕ್ಕೊತಿದ್ದೀನಿ. ನೋಡಿ, ಸೌಂಡ್ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂಥೇಳಿ. ಓಕೆ ನೋಡಿ, ತುಂಬಾ ಸರಿಯಾಗಿ ಬಂದಿದೆ ನಮ್ಮ ಚೀಪ್ಸು. ನಿಮಗೆ ಯಾವ ಸೈಜಿನ ಬೇಕೋ ಆ ಸೈಜಿನ ನೀವು ಇಲ್ಲಿ ಕಟ್ ಮಾಡ್ಕೋಬೋದು. ನೋಡಿ, ಅದೇ ರೀತಿ ನಾನಿಲ್ಲಿ ಇನ್ನೊಂದು ಸಲ ಹಾಕಿ ತೋರಿಸ್ತಿದ್ದೀನಿ. ಒಮ್ಮೆನೇ ಜಾಸ್ತಿನೇ ಹಾಕೋಬೋದು, ಯಾಕಂದರೆ ಇವು ಸಣ್ಣ ಸಣ್ಣ ಚೀಪ್ಸ್ ಇರುತ್ತೆ ಅಲ್ವಾ, ಹೀಗಾಗಿ. ಮತ್ತು ಎಣ್ಣೆ ಜಾಸ್ತಿ ಸ್ವಲ್ಪ ಗರಮೇ ಇರಬೇಕು ಇದಕ್ಕೆ. ನೋಡಿ, ಸೆಕೆಂಡ್ ಕೂಡ ಇಲ್ಲಿ ತಯಾರಾಗಿದೆ ನಮ್ಮ ಚೀಪ್ಸು. ತುಂಬಾ ಸರಿಯಾಗಿ ಬಂದಿದೆ. ಓಕೆ ನೋಡಿ, ಎಲ್ಲ ಇದೇ ರೀತಿಯಾಗಿ ನೀವು ಇಲ್ಲಿ ಕರ್ಕೋಬೋದು. ಮತ್ತು ನಿಮಗೆ 2-3 ತಿಂಗಳು ತನಕ ಬೇಕಂದರೆ ನೀವು ಅಷ್ಟು ಕೂಡ ಇದನ್ನು ನೀವು ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಓಕೆ ನೋಡಿ, ನಮ್ಮ ಚೀಪ್ಸ್ ತಯಾರಾಗಿದೆ. ಇವಾಗ ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಮೇಲೆ ಉಪ್ಪು ಮತ್ತು ರೆಡ್ ಖಾರದ ಪುಡಿ ಉದುರಿಸ್ತಿದ್ದೀನಿ. ವಾವ್, ಸ್ವಲ್ಪ ಉಪ್ಪು ಮತ್ತು ರೆಡ್ ಖಾರದ ಪುಡಿ ಉದುರಿಸಿ ಎಲ್ಲರಿಗೆ ತಿನ್ನೋದಕ್ಕೆ ಕೊಡ್ಬೋದು ನೀವು ಇದನ್ನು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು.